ಇಲ್ಕಲ್ ನಗರದ ಸಮಸ್ತ ಮುಸ್ಲಿಂ ಸಮುದಾಯದ ಬಂಧುಗಳಿಗೆ ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ವಿಶೇಷವಾಗಿ ಇಲ್ಕಲ್ ನಗರದ ಎಲ್ಲ ಮಸೀದಿಗಳ ಹಾಗೂ ಜಮಾತ್ಗಳ ಚೇರ್ಮನ್ ಮತ್ತು ಸದಸ್ಯರಿಗೆ ಒಂದು ನಮ್ಮ ಕಡೆಯಿಂದ ಒಂದು ವಿಶೇಷವಾದಂತಹ ಒಂದು ಮಾಹಿತಿ ಅಥವಾ ಅವ್ರಿಗೆ ಕಾನೂನಿನ ಒಂದು ಏನಂದ್ರೆ ಚೌಕಟ್ಟಿನ ಬಗ್ಗೆ ಒಂದು ವಿವರಣೆ ಕೊಡ್ತಾ ಇದ್ದೀವಿ. ಇಲ್ಕಲ್ ಸಮುದಾಯದ ಅಂಜುಮನೆ ಇಸ್ಲಾಂ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಜನಾಬ್ ಉಸ್ಮಾನ್ ಗನಿ ಉಮ್ನಾಬಾದ್ ಅವರು ಇಲ್ಕಲ್ನ ಕೆಲ ಮಸೀದಿಗಳ ಅಧ್ಯಕ್ಷರಿಗೆ ಕಾರ್ಯದರ್ಶಿಯವರಿಗೆ ಫೋನ್ ಕರೆ ಮುಖಾಂತರ ಠರಾವ್ ಕೊಡ್ಬೇಕಂತ ಹೇಳಿ ತಮಗೆ ಠರಾವ್ ಮಾಡಿ ಕೊಡ್ಬೇಕಂತ ಹೇಳಿ ಬೆದರಿಕೆ ಹಾಕುತ್ತಿರುವ ಮಾಹಿತಿ ನಮಗೆ ಬಂದಿದೆ. ಇದು ಖಂಡನೀಯವಾದದ್ದು. ಹೈಕೋರ್ಟ್ ಆದೇಶದಲ್ಲಿ ಏನು ಬದಲಾಗಿದೆ ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಉಸ್ಮಾನ್ ಗನಿಯವರು ತಮ್ಮ ಮನವನ್ನಂತೆ ತಮಗೆ ಕಮಿಟಿ ರಚಿಸುವ ಹಾಗೆ ಕೋರ್ಟ್ ಆದೇಶ ಮಾಡಿದೆ ಅನ್ನುವ ಒಂದು ಭ್ರಮೆಯಲ್ಲಿ ಇಲ್ಕಲ್ ಸಮುದಾಯದ ಮುಸ್ಲಿಂ ಜನಾಂಗದವರಿಗೆ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ತಮಗೆಲ್ಲರೂ ತಿಳಿದಿರುವ ಹಾಗೆ ಅಂಜುಮನೆ ಇಸ್ಲಾಂ ಸಂಸ್ಥೆಯ ಒಂದು ಸಮಿತಿಯ ಆಡಳಿತ ಮಂಡಳಿಯ ರಚನೆಯ ಜವಾಬ್ದಾರಿಯನ್ನು ಮಾನ್ಯ ಹೈಕೋರ್ಟ್ನ ದ್ವಿಸದಸ್ಯ ಪೀಠವು ಮಾನ್ಯ ಜಿಲ್ಲಾ ವಕಫ್ ಅಧಿಕಾರಿಯವರಿಗೆ ಆದೇಶವನ್ನು ಮಾಡಿದೆ. ಇವರಿಗೆ ಮಾಡಿದಿಲ್ಲ. ಯಾರಿಗೆ? ಮಾಜಿ ಅಧ್ಯಕ್ಷರಾದ ಉಸ್ಮಾನ್ ಗನಿ ಉಮ್ನಾಬಾದ್ ಅವರಿಗೆ ಮಾಡಿಲ್ಲ. ಅದು ಸೂಚನೆಯನ್ನು ಕೊಟ್ಟಿರುವುದು ವಕಫ್ನ ಜಿಲ್ಲಾ ಅಧಿಕಾರಿಗಳಿಗೆ ಮಾತ್ರ. ಅದನ್ನೆಲ್ಲ ಬಿಟ್ಟು ಇವರು ತಮಗೆ ಅಧಿಕಾರ ಕೊಟ್ಟಿರುವ ಹಾಗೆ ಮಾಡ್ತಾ ಇದ್ರೆ ಅವರು ಕಾನೂನಿನ ಒಂದು ಉಲ್ಲಂಘನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಖಂಡಿತವಾಗಿ ಅದನ್ನ ಅವರ ಒಂದು ಈ ನಡೆಯನ್ನ ಖಂಡಿಸ್ತೇವೆ. ಅದೇ ರೀತಿಯ ನ್ಯಾಯಾಲಯದ ಆದೇಶದ ಪ್ರಕಾರ ಮಸೀದಿಯ ಅಥವಾ ಜಮಾತಿನ ಅಧ್ಯಕ್ಷರು ಯಾವಾಗ ಜಿಲ್ಲಾ ವಕಫ್ ಅಧಿಕಾರಿಯವರು ತಮಗೆ ಒಂದು ಪತ್ರವನ್ನು ಕಳಿಸ್ತಾರೆ, ಅದರ ಪ್ರಕಾರ ತಾವು ಮಸೀದಿಯ ಸಮಿತಿಯಲ್ಲಿ ಕೂತ್ಕೊಂಡು ತಾವು ಚರ್ಚೆಯನ್ನು ಮಾಡ್ರಿ. ಆಲ್ರೆಡಿ ಈಗ ನಿಮ್ಮ ಮಸೀದಿಯ ನಿಮ್ಮ ಜಮಾತಿನ ಯುವಕರು ಹಿರಿಯರು ನಿಮ್ಗೆ ಆಲ್ರೆಡಿ ಒಕ್ಕರಲ್ಲಿಂದ ಏನ್ ಮಾಡಿದ್ದಾರೆ, ಒಂದು ಮನವಿಯನ್ನ ಮಾಡಿದ್ದಾರೆ. ಏನಂತ ಹೇಳಿ ಎಲ್ಲರಿಗೂ 18 ವರ್ಷ ತುಂಬಿದ ಎಲ್ಲರಿಗೂ ನಮ್ಗ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಸದಸ್ಯರಾಗಬೇಕಂತ ಹೇಳಿ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ಸಮಾಜಗಳಿರುವುದು, ಸಮಾಜದ ಜಮಾತುಗಳು ಇರುವುದು ಸಮಾಜದ ಎಲ್ಲ ಬಾಂಧವರ ಹಿತದೃಷ್ಟಿಯನ್ನು ಕಾಪಾಡಿಕೊಳ್ಳುವುದು ಬಹುಮುಖ್ಯವಾಗಿರ್ತದೆ. ಆದ ಕಾರಣಕ್ಕೂ ನೀವು ನಿಮ್ಮ ಜಮಾತಿನ ಎಲ್ಲ ಸದಸ್ಯರನ್ನ ಮುಂದೆ ಕೂತ್ಕೊಂಡು ಅದು ನಿಮ್ಗೆ ಯಾವ ರೀತಿ ಉಚಿತ ಅನಿಸ್ತದೋ ಆ ರೀತಿಯಾಗಿ ಸಮಾಜದ ಹಿತದೃಷ್ಟಿಯಿಂದ ಚರ್ಚೆಯನ್ನ ಮಾಡಿ ಅದರ ಮುಖಾಂತರ ತಾವು ಒಂದು ಠರಾವನ್ನ ಏನೋ ಎಲ್ಲರಿಗೂ ನಾವು ಮೆಂಬರ್ಶಿಪ್ ಕೊಡು ಅಂತ ಹೇಳಿ ಕೇಳುವ ಅಧಿಕಾರ ಇದೆ, ನೀವು ಕೊಡ್ಬೋದು ಜಿಲ್ಲಾ ವಕಫ್ ಅಧಿಕಾರಿಗೆ. ಇಲ್ಲ ನಮ್ಗೆ ಇಬ್ಬರು ಬರ್ತಂದ್ರೆ ಅದರಲ್ಲಿ ನೀವು ನಿಮ್ಮ ಜಮಾತಿನ ಎಲ್ಲ ಯುವಕರ ಹಿರಿಯರ ಮಾರ್ಗದರ್ಶನ ಮುಖಾಂತರ ನೀವು ಮಾಡ್ರಿ. ಅದನ್ನ ಬಿಟ್ಟು ಯಾವುದೇ ಒಬ್ಬ ವ್ಯಕ್ತಿ ಥರ್ಡ್ ಪರ್ಸನ್ ಬಂದು ನನಗೆ ಇದನ್ನು ಕೊಡ್ರಿ, ಠರಾ ಕೊಡ್ರಿ, ನಾ ಅವ್ರು ಕಳಿಸ್ರಿ ಇವ್ರು ಕಳಿಸ್ರಿ ಅಂತ ಹೇಳಿದ್ರೆ ಅದನ್ನ ನೀವು ಕಿವಿಗೆ ಹಾಕೋಬೇಡ್ರಿ. ಅವ್ರು ಇನ್ನೊಂದ್ಸಲಿ ಫೋನ್ ಮಾಡಿದ್ರಂದ್ರೆ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ರಿ, ನೀವೇನು ಮಾತಾಡ್ದಿತ್ತಂದ್ರೆ ನಿಮ್ಮ ಲೆಟರ್ ಪ್ಯಾಡ್ ನಲ್ಲಿ ಕೊಡ್ರಿ ನಮ್ಗೆ. ಅದನ್ನ ಬಿಟ್ಟು ನೀವು ಇದು ಫೋನ್ ಕರೆ ಮುಖಾಂತರ ಮತ್ತೊಬ್ಬರ ಥರ್ಡ್ ಪರ್ಸನ್ ಮುಖಾಂತರ ಹೇಳ್ಸಕ್ ಹೋಗ್ಬೇಡಿ. ನಿಮ್ಗೆ ಅಧಿಕಾರ ಇತ್ತಂದ್ರೆ ಲೆಟರ್ ಕೊಡ್ರಿ, ನಿಮ್ಮ ಅಧಿಕಾರ ಇತ್ತಂದ್ರೆ ನಾವು ಆನ್ ಮಾಡ್ಕೊಂತೀವಿ. ಇಲ್ಲಂದ್ರೆ ನಿಮ್ಮ ಮೇಲೆ ನಾವು ಲೀಗಲ್ ಆಕ್ಷನ್ ನ ಮಸೀದರು ತಗೊಂತಾರೆ, ಜಮಾತ್ ಅವರು ತಗೊಂತಾರೆ. ವಿಶೇಷವಾಗಿ ನಾವು ಈಗೇನು ಇಲ್ಕಲ್ ನಗರದ ಎಲ್ಲ ಸಮಸ್ತ ಯುವಕರಿಗೆ 18 ವರ್ಷ ಮೇಲ್ಪಟ್ಟವರಿಗೆ ಮತದಾನದ ಹಕ್ಕ ಮುಖಾಂತರನೇ ಸಮಿತಿ ರಚನೆ, ಆಡಳಿತ ಮಂಡಳಿ ರಚನೆ ಆಗ್ಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಮಾಡೇ ಮಾಡ್ತೀವಿ. ನಮ್ಮ ಎಲ್ಲಿಯವರೆಗೂ ಅಲ್ಲಾಹ್ ನಮ್ಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ, ಇಲ್ಕಲ್ ನಗರದ ಯುವಕರಿಗೆ ಎಲ್ಲ 18 ವರ್ಷ ಮೇಲ್ಪಟ್ಟ ಯುವಕರಿಗೆ ಮತದಾನದ ಹಕ್ಕನ್ನ ನಾವು ಕೊಡಿಸ್ತೀವಿ. ಇದರಲ್ಲಿ ಯಾವುದೇ ರೀತಿಯಾದಂತ ಸಂದೇಶ ಇಲ್ಲ. ದಯವಿಟ್ಟು ಎಲ್ಲ ಇಲ್ಕಲ್ ನಗರದ ಸಮಸ್ತ ಮುಸ್ಲಿಂ ಸಮಾಜದ ಜಮಾತಿನ ಅಥವಾ ಮಸೀದಿಯ ಕಮಿಟಿಯ ಏನ್ ಮೆಂಬರ್ಸ್ ಇದ್ರಿ, ದಯವಿಟ್ಟು ನೀವು ನಿಮ್ಮ ಸಮಾಜದ ನಿಮ್ಮ ಸಮುದಾಯದ ಜನರ ಎಲ್ಲರೂ ಹಕ್ಕನ್ನು ಕೊಡಿಸಿ ಅಂತ ಹೇಳಿ ವಿನಂತಿ ಮಾಡ್ಕೊಂತ ನಮ್ಮ ಇಲ್ಲಿ ಕುಳಿತಿರೋ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.